ಲೇ ಶಾರದಿ, 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 ಏನ್ ಮಾಡ್ತಿದ್ಯಾ? ಬಾರಿ ಇಲ್ಲಿ. ಅಯ್ಯೋ, ಇದ್ಯಾಕ್ರಿ ಹಿಂಗ್ ಕೂಕೊಂಡ್ ಬರ್ತಿದ್ರ ಅಲ್ಲಿ ನನಗೆ? ಏನಾಯ್ತ್ರಿ? ಯಾಕೆ ಇಷ್ಟೊಂದು ಆತ್ರದಿಂದ ಅವಸರದಿಂದ ಶಾರದಿ ಶಾರದಿ ಅನ್ಕೊಂಡು ಕೂಕೊಂಡ್ ಬರ್ತಿದ್ರಲ್ಲ? ನಿಧಾನಕ್ಕೆ ಮಾತಾಡಕ್ಕಾಗಲ್ವಾ? ನಾನು ಇದೇನಾಯ್ತೋ ಭಗವಂತ ಅನ್ಕೊಂಡು ನಾನು ಓಡ್ ಬರ್ತಿದ್ದೀನಿ. ಏನಾಯ್ತ್ರಿ? ಅಯ್ಯೋ, ಏನಾಯ್ತಂತ ಕೇಳ್ತೀಯಲ್ಲೇ? ಏನ್ ಆಗ್ಬಾರ್ದು ಅನ್ಕೊಂಡಿದ್ದು ಅದೇ ಆಗ್ತೈತ್ ಕಣೆ ಶಾರದಿ. ಬಾರೆ, ಬೇಗ ಹೋಗನ್ ಬಾರೆ. ಇದೊಳ್ಳೆ ಕತೆ ಆಗೋಯ್ತಲ್ಲ ನಿಮ್ಮಿಂದ. ಅಲ್ಲ ಕಣ್ರಿ, ಅಲ್ಲ ಮೊದ್ಲೇ ನನಗೆ ತಲೆ ಕೆಟ್ಟು ಹೋಗೈತೆ. ಬೆಳಿಗ್ಗೆ ನಾನು ಕೆಲಸ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ತಿರ್ಗಾ ಬಂದ್ಬಿಟ್ಟು ನೀವು ಅಲ್ಲೋಗನ ಇಲ್ಲೋಗನ ಅಂತ ಕರಿಬೇಡ್ರಿ. ಎಲ್ಲಿ ಹೋಗ್ಬೇಕು, ಏನು ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳ್ರಿ. ಆಗ್ಬಾರ್ದೆಲ್ಲ ಆಗೋಯ್ತು, ಹಂಗೆ ಹಿಂಗೆ ಏನ್ ಅನ್ಕೋಬಾರ್ದು, ಆಗ್ಬಾರ್ದು ಅನ್ಕೊಂಡಿದ್ದು ಅದೇ ಆಯ್ತು ಅಂತ ಹೇಳಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳೋಣ? ಒಳ್ಳೆ ತಲೆಗೆ ಹುಳ ಬಿಡಂಗೆ ಮಾತಾಡ್ತೀರಾ ಕಣ್ರಿ ನೀವಂತೂ. ಅತ್ಲಾಗಿ ಏನಾಯ್ತಂತ ಬಾಯ್ ಬಿಟ್ಟು ಹೇಳ್ರಿ. ನಾನು ಕರೆಕ್ಟ್ ಆಗಿ ಹಿಂದೆ ಮುಂದೆ ಮಾತಾಡ್ಬೇಡ್ರಿ ನೀವು. ಯಾತು ಇಲ್ಲ ಕಣೆ ಶಾರದಿ. ಏನ್ ಗೊತ್ತೇನೆ? ಒಳ್ಳೆ ಕತೆ ಆಗೋಯ್ತಲ್ಲ ಇವ್ರು. ಬಾಯ್ ಬಿಟ್ಟು ಹೇಳಂಗಿಲ್ಲ, ಏನಿಲ್ಲ. ಏನ್ ಗೊತ್ತಾ ಅಂತ ಕೇಳಿದ್ರೆ ನಾನು ಏನಂತ ತಿಳ್ಕೊಂಡ್ರಿ? ಏನು ಇಲ್ಲ ಕಣೆ ಶಾರದಿ. ಅದೇ ಕಣೆ, ನಿಮ್ ಅಳಿಯ ಇದಾನ ನೋಡು, ಅಳಿಯ. ದಿಲೀಪ. ಅವನಿಗೆ ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಇಬ್ರು ಅವರ ಅಣ್ಣನ ಮಗಳಿದಾಳ ನೋಡು. ಅವ್ರ ಅಣ್ಣನ ಮಗಳಿಗೆ ಮದುವೆ ಮಾಡ್ಕೊಡ್ಬೇಕಂತ ಅಲ್ಲಿ ನಿಶ್ಚಿತಾರ್ಥಕ್ಕೆಲ್ಲ ದಿನ ಎಲ್ಲ ಗೊತ್ತು ಮಾಡಿದಾರಂತೆ ಕಣೆ. ಅಲ್ಲ, ಇವನ್ ದಿನಪುಂಗುನು ಎಲ್ಲ ಮನೆಯವರೆಲ್ಲ ಹೇಳಿದಾರಂತೆ ಕಣೆ. ಇನ್ನೊಂದು ವಾರದಲ್ಲಿ ನಿನ್ಗೆ ನಿಶ್ಚಿತಾರ್ಥ ಐತೆ. ನಿಮ್ಮ ಮಾವನ ಮಗಳೇನೆ ನೀನು ಮದುವೆ ಆಗ್ಬೇಕು ಅಂತ ಹೇಳಿದ್ದಕ್ಕೆ ಒಪ್ಕೊಂಡಿದ್ದಾನಂತೆ. ಅಲ್ಲ, ನಿಶ್ಚಿತಾರ್ಥ ಅಂತ ಇನ್ನೊಂದು ವಾರದಲ್ಲಿ ನಿಶ್ಚಿತಾರ್ಥ ಮಾಡಿ ಮುಗಿಸ್ತಾರಂತೆ. ಇನ್ನೊಂದು 15-20 ದಿವಸದಲ್ಲಿ ಮದುವೆನೇ ಮಾಡ್ತಾರಂತೆ ನೋಡು. ನನ್ನ ಮಗಳಿಗೆ ಬಡ್ಕಂಡೆ ನಾನು. ಬೇಡ ಕಣಮ್ಮ, ನೀನು ಮದುವೆ ಆಗಿದ್ಯಾ ತಾನೆ? ಎಷ್ಟೇ ಕಷ್ಟ ಆಗ್ಲಿ ನಡಿ, ನಿಮ್ಮ ಅತ್ತೆ ಮಾವನ ಮನೇಲಿ ಇರು ನಡಿಯಮ್ಮ, ನಾನು ಹೇಳ್ತೀನಿ. ನೀನ್ ಕದ್ದು ಮುಚ್ಚಿ ಇರ್ಬೇಡ ಕಣಮ್ಮ, ನಿನ್ ಗಂಡನ ಮಾತು ಕೇಳ್ಬೇಡ ಕಣಮ್ಮ ಅಂತ ಬಡ್ಕಂಡೆ ನಾನು. ಸಾವಿರ ಸಲ ಬಡ್ಕಂಡೆ. ಅಮ್ಮ ಮಗಳಿಗೆ ಇಬ್ರಿಗೂನು ನನ್ನ ಮಾತು ಕೇಳಿಲ್ಲ ನೋಡ್ರಿ. ಇವತ್ತು ಎಲ್ಲ ತಲೆನೋವು ಮಾಡ್ಕೊಂಡು ಕುಂತಿದ್ರಲ್ಲ, ಏನ್ ಮಾಡೋಣ ಇವಾಗ? ಸುಮ್ಕಿರ್ರಿ, ಇದ್ಯಾಕ್ರಿ ಹಿಂಗಾಡ್ತಿದ್ರ ನೀವು? ಸ್ವಲ್ಪ ಸಮಾಧಾನದಿಂದ ಇರ್ರಿ. ನಿಜಾಗ್ಲಿ ಅಂದ್ರೆ ನೀವ್ ಹೇಳ್ತಿರೋದು. ಅಲ್ಲ ಕಣ್ರಿ, ಅವ್ನ್ ದಿಲೀಪಂದು ಮದುವೆ ಮಾಡ್ತಿದಾರಂತ, ಸಾವುಕಾರ ಮನೇಲಿ ಮದುವೆ ಮಾಡ್ತಿದಾರಂತ ಅವ್ರ ಅಪ್ಪ ಅಮ್ಮ ನಿಮ್ಗೆ ಯಾರು ಹೇಳಿದ್ದು ನಿಮ್ಗೆ ಹೆಂಗ್ರಿ ಗೊತ್ತಾಗ್ಬಿಡುತ್ತೆ? ಸುಮ್ಕೆ ನೀವೇನೇನೋ ಹೇಳ್ಕೊಂಡು ಮಾತಾಡಕ್ ಬರ್ಬೇಡ್ರಿ. ಸುಮ್ಕಿರ್ರಿ ನೀವು. ನಿಜಾಗ್ಲೂ ಕಡೆ ಶಾರದಿ, ನಿನಗೆ ಯಾಕೆ ಸುಳ್ಳು ಹೇಳೋದಕ್ಕೆ ಹೋಗೋಣ? ನನಗೆ ತಿಕ್ಲೇನೆ ಸುಮ್ನೆ ಹೇಳೋದಕ್ಕೆ. ಒಳ್ಳೆ ಕತೆ ಆಗತ್ತಲ್ಲ. ನನಗೆ ಇವ್ರೆಲ್ಲಾರ ಮೇಲೂ ಅನುಮಾನ ಇತ್ತು. ಆ ದಿಲೀಪನ ಮೇಲಾಗ್ಲಿ, ಅವ್ರ ಅಪ್ಪನ ಮೇಲಾಗ್ಲಿ, ಅವ್ರ ಅಮ್ಮನ ಮೇಲಾಗ್ಲಿ. ಯಾವತ್ತಿದ್ರು ನೀ ಇದು ತಲೆನೋವು ತಾನೆ. నేను ವಯಸ್ಸಿಗೆ ಬಂದಿರೋ ಮಗಂಗೆ ಮದುವೆ ಮಾಡ್ದಂಗೆ ಇರ್ತಾರ ಅವ್ರ ಮನೇಲಿ. ಅದಕ್ಕೋಸ್ಕರನೇ ಯಾವತ್ತಾದ್ರೂ ನೀ ಇಂಥ ಎಡವಟ್ಟು ಆಗಿ ಆಗುತ್ತೆ. ನನ್ನ ಮಗಳು ಅವ್ರ ಮನೆಗೆ ತಲುಪೋವರೆಗೂ, ಅವ್ರ ಮನೆಗೆ ಸೇರೋವರೆಗೂ ನಾನಂತೂ ಭಾಳ ಬುದ್ಧಿವಂತಿಕೆ ಅಂತ ಇರ್ಬೇಕಂತ ಅದೇ ಊರಲ್ಲೇನೆ 2-3 ಜನಕ್ಕೆ ಪರಿಚಯ ಮಾಡ್ಕೊಂಡ್ಬಿಟ್ಟು ಅವ್ರ ಮನೇಲಿ, ಅವ್ರ ಊರಲ್ಲಿ ಏನೇನು ನಡೆಯುತ್ತೆ ಪ್ರತಿ ಒಂದೂ ವಿಚಾರಗಳನ್ನ ನಾನು ತಿಳ್ಕೊಂತಿರ್ತೀನಿ, ಗೊತ್ತಾ? ಅವರೇ ಫೋನ್ ಮಾಡಿ ಹೇಳಿದ್ದು ನನಗೆ. ಹೌದೇನ್ರಿ? ನೀವ್ ಹೇಳ್ತಿರೋ ನಿಜ ಏನ್ರಿ ಹಂಗಾರೆ? ಅಲ್ಲ ಕಣ್ರಿ, ನಮ್ಮ ಮಗಳಿಗೆ ಮದ್ವೆ ಆಗ್ಬಿಟ್ಟು ಇವ್ನ್ ದಿಲೀಪ ತಿರ್ಗಾ ಅವನು ಬೇರೆ ಹುಡುಗಿಗೆ ಮದ್ವೆ ಆಗ್ತೀನಂತ ಹೇಳ್ತಿದಾನಂತ. ಅವ್ನ ಮಾವನ್ ಮಗಳಿಗೆ ಅದಂಗ್ ಮದ್ವೆ ಆಗ್ತಾನಂತೆ. ನನ್ನ ಮಗಳಿಗೆ ಮದ್ವೆ ಆಗಿಲ್ವಾ? ಅವನು ಅಲ್ಲಿ ಇಲ್ಲಿ ಆಟ ಆಡ್ತಿದ್ರೆ ಯಾರು ಇಲ್ಲಿ ಕೇಳ್ಕೊಳೋರಿಲ್ಲ. ನಡೀರಿ ಅವ್ನು ಮೊದ್ಲು ಮಗಳ ಹತ್ರ ಹೋಗ ನಡ್ರಿ ನಾವು. ನಾನು ಅದಕ್ಕೇನೆ ಬಿಟ್ಟು ಬರೋದು ಬೇಡ ಕಣ್ರಿ. ಇನ್ನೊಂದ್ ಸ್ವಲ್ಪ ದಿವಸ ಮಗಳ ಮನೇಲಿ ಇರೋಣ ಅಂತ ಹೇಳಿ ನೀವು ಮಾತು ಕೇಳಿರ ನಂದು. ನನ್ನ ಮಾತು ಕೇಳಿಲ್ಲ ನೀವು. ಅದೇ ನೋಡಿ, ಬಂದ್ 2 ದಿವಸ ಆಗಿಲ್ಲ ಅಲೆ ಹಿಂಗೆ ಏನೇನೋ ನಮ್ಮನ್ನ ನಡೀತೈತೆ. ನಾವಿದ್ರೆ ಬೈದಿಂದನಾರು ಇರ್ತಿದ್ದ ಅವ್ನು ದಿಲೀಪ. ಅವನು ನಡೀರಿ ಹೋಗೋಣ ನಡೀರಿ. ಮೊದ್ಲು ಹೋಗ್ಬಿಟ್ಟು ನಾವೇ ಸಾವುಕಾರ ಮನೆ ಹತ್ರ ಹೋಗ್ಬಿಟ್ಟು ತೀರ್ಮಾನ ಮಾಡ್ಬಿಟ್ಟು ಆ ಊರಿಂದು ಗೌಡ್ರಿಗೆಲ್ಲ ಕರೆದು ಹಿಂಗೆ ನಮ್ಮ ಮಗಳಿಗೆ ಸಾವುಕಾರ ಮಗ ಮದುವೆ ಆಗಿದಾನಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಅವ್ರ ಮನೆಗೆ ತಲುಪಿಸಿ ಬರೋ ಕರ್ತವ್ಯನ ಮಾಡ್ಬೇಕು. ಅವಾಗಿಲ್ಲ ಅಲ್ಲಿವರೆಗೂ ನಮ್ಗೆ ಸಮಾಧಾನನೇ ಇಲ್ಲ, ನೆಮ್ಮದಿ ಇಲ್ಲ. ನಡೀರಿ ಮೊದ್ಲು ಕಳ್ಸ್ಬರೋದ್ ನಡ್ರಿ. ಹಿಂಗೆ ಬಿಟ್ಕೊಂಡೋದ್ರೆ ಆಗಲ್ಲ ಕಣ್ರಿ. ನಾವೇ ನಮ್ಮ ಮಗಳು ಬಾಳು ಹಾಳು ಮಾಡ್ಕೊಂಡಂಗ ಆಗ್ಬಿಡುತ್ತೆ. ಮತ್ತೆ ಯಾಕೆ ಬೇಕು? ನಡೀರಿ ಹೋಗೋಣ. ನಿನ್ಗೆ ಬಡ್ಕಂಡೆ ಕಣೆ ನಾನು, 1000 ಸಲ ಬಡ್ಕಂಡೆ ನಿನಗೆ. ಬೇಡ ಕಣೆ, ಹಿಂಗೆಲ್ಲ ಅಳಿ ಅಂದ್ರ ಮಾತು ಕೇಳ್ಬೇಡ ಕಣೆ. ಎಷ್ಟಾರ ಕಷ್ಟ ಆಗ್ಲಿ ನಡಿ, ಅವ್ರ ಮನೆ ಕಳಿಸ್ಬರೋಣ. ಸಾವುಕಾರ ಹತ್ರ ನಾನು ಮಾತಾಡ್ತೀನಿ. ಆ ಊರಿನ ಗೌಡ್ರಿಗೆ ದೊಡ್ಡ ವ್ಯಕ್ತಿಗಳಿಗೆಲ್ಲ ಕೂರಿಸ್ಬಿಟ್ಟು ಕಳಿಸ್ಬರೋದ್ ನಡಿಯೇ. ನನ್ನ ಮಾತು ಕೇಳೆ ಅಂತ ಬಡ್ಕಂಡೆ. ನೀನ್ ನನ್ನ ಮಾತು ಕೇಳ್ದ, ನಿನ್ ಮಗಳ ಮಾತು ಕೇಳ್ಕೊಂಡು ನೀನು ಸುಮ್ಕಾಗ್ಬಿಟ್ಟೆ ನೋಡಿವಾಗ. ಯಾವತ್ತಿದ್ರು ಹಿಂಗ್ ತೊಂದರೆ ಆಗುತ್ತೆ, ಹಿಂಗ್ ತಲೆನೋವು ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಬಾ, ಇನ್ನು ಸುಮ್ಕಾಗ್ಬಿಟ್ರೆ ಆಗಲ್ಲ. ಬಾ ಇನ್ನು ಏನೇನ್ ನೋಡ್ಬೇಕು ಏನೋ ಅತ್ಲಗಿ. ನನಗಂತೂ ತಲೆ ಕೆಟ್ಟೋಗಂಗ ಆಗ್ಬಿಟ್ಟೈತೆ ಅತ್ಲಗಿ. ಅಯ್ಯೋ, ಇನ್ನು ಏನು ಆಗಿಲ್ಲ ಕನ್ನಡಿರಿ. ಆಗೋದಕ್ಕಿಂತ ಮುಂಚೆ ನಾವೇ ಬುದ್ಧಿವಂತರ ಆಗ್ಬಿಟ್ವಲ್ಲ. ಇನ್ನು ಮುಂದೆ ಏನು ನಡೆಯದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಿರ್ಲಿ. ನಡೀರಿ. ಮಗಳೇ ಏನ್ ಮಾಡ್ತಿದ್ಯಮ್ಮ? ಶಶಿ ಬಾರಮ್ಮ ಇಲ್ಲಿ. ಮಗಳೇ, ಈ ಹುಡುಗಿ ಎಲ್ಲೋದ್ಲಪ್ಪ ಇವಳು?
ಆ ಏನ್ ಮಾಡ್ತಿರ್ತಾರಂತ ಕಾಣನ ಇವಳು. ಶಶಿ ಶಶಿ ಯಾಕಮ್ಮ ಹಿಂಗ್ ಕೂಕೊಂಡ್ ಬರ್ತಿದ್ದೀರಾ? ಆ ಯಾಕೇನಾಯ್ತು? ಅಪ್ಪ ಅಮ್ಮ ಯಾವಾಗ ಬಂದ್ರಿ ನೀವು? ಅಲ್ಲ ಇನ್ನು ಒಂದ್ 3 ದಿವಸ ಬರಲ್ಲ ಅಂತ ತಾನೇ ನೀವು ಊರಿಗೆ ಹೋಗಿದ್ದು? ಯಾಕೆ ಇಷ್ಟು ಬಿರುನೆ ಬಂದ್ಬಿಟ್ಟಿದಾರಲ್ಲ, ಏನ್ ಸಮಾಚಾರ? ಆ ನನಗೂ ನಿದ್ದೆ ಬರ್ತಿತ್ತು ಕಣಮ್ಮ ಅತ್ಲಾಗಿ. ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಮಲ್ಕೊಂಡ್ಬಿಟ್ಟಿದ್ದು. ನನಗೆ ಯಾವಾಗ ಎದ್ದೆ ಏನ್ ಮಾಡ್ತೀನಿ ಅಂತ ಒಂದು ಗೊತ್ತಾಗ್ಲಿಲ್ಲ ಕಣಮ್ಮ. ಸುಮ್ಕೆ ಮಲ್ಕೊಂಡ್ಬಿಟ್ಟಿದ್ದೆ ಅತ್ಲಾಗಿ. ಯಾವಾಗ ಬಂದ್ರಿ ನೀವು? ನೀವು ಬಂದಿರೋದೇ ಗೊತ್ತಿಲ್ಲ ಕಣ್ ಬರ್ರಿ ನನಗೆ. ಅಯ್ಯೋ ನೀನ್ ನೆಮ್ಮದಿಯಾಗಿ ಮಲ್ಕೊಂಡಿದ್ಯಾ ಅಲ್ಲಿ? ಆಗ್ಬಾರ್ದ ಅನಾಹುತ ಎಲ್ಲ ನಡೀತೈತೆ, ನೀನ್ ಇಲ್ಲಿ ಆರಾಮಾಗಿ ಮಲ್ಕ, ಏನು ಯೋಚನೆ ಇಲ್ದಂಗೆ. ನಿನ್ಗೆ ಏನು ಯೋಚನೆ ಇಲ್ಲ ಕಣೆ. ನಿನ್ಗೆ ನನ್ನ ಮಾತು ಕೇಳಿಲ್ಲ, ಏನಿಲ್ಲ, ಒಂದ್ ಸ್ವಲ್ಪನೂ ಬುದ್ಧಿ ಇಲ್ಲ. ನಿನ್ಗೂ ಬುದ್ಧಿ ಇಲ್ಲ, ನಾವ್ ಹೇಳಿದ ಮಾತು ಕೇಳಲ್ಲ ಅತ್ಲಾಗಿ. ನಮ್ಗಂತೂ ನಿನ್ನಿಂದ ತಲೆನೋವು ಆಗ್ಬಿಟ್ಟೈತ್ ಕಣೆ. ಹೇಳು. ಅಯ್ಯೋ ದೇವ್ರೆ, ಇದ್ಯಾಕಪ್ಪ ಈ ಅಪ್ಪ ಅಮ್ಮ ಹಿಂಗಾಡ್ತಿದಾರೆ? ಬಂದಡ್ಕೆಲ್ಲನೆ ಈ ಅಮ್ಮ ಯಾಕೆ ಹಿಂಗ್ ರೇಗಾಡ್ತಿದಾರೆ ನನ್ ಮೇಲೆ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಡ್ತಿದಾರೆ? ಏನಾಯ್ತಂತ ಹಿಂಗ್ ಮಾಡ್ಕೊಡ್ತಿ ನನ್ ಮೇಲೆ ಕೋಪ ಮಾಡ್ಕೊಡ್ತಿದಾರೆ, ರೇಗಾಡ್ತಿದಾರೆ ಅಂತ ಗೊತ್ತಾಗ್ತಿಲ್ವಲ್ಲ. ಏನಾಯ್ತಮ್ಮ? ಬಾಯ್ ಬಿಟ್ಟಾದ್ರು ಹೇಳಮ್ಮ, ಸುಮ್ನೆ ಬೈಬೇಡ. ಒಳ್ಳೆ ಕಣಮ್ಮ ನೀನು. ಏನಾಯ್ತು ಹೇಳಮ್ಮ? ನೀನ್ ಹೇಳಿದ್ರೆ ತಾನೇ ನನ್ಗೂ ಅರ್ಥ ಆಗೋದು. ಏನು ಹೇಳಿಲ್ಲ ಆದ್ರೆ ಸುಮ್ಕೆ ಬೈತಿದ್ಯಲ್ಲಮ್ಮ ನೀನು. ಸುಮ್ನೆ ಬೈತಿದ್ದೀನಂತ ಹೇಳ್ತಿದ್ಯಲ್ಲಮ್ಮ. ಸುಮ್ನೆ ಯಾರು ಬೈತಾರ? ಏನು ಕಾರಣ ಇಲ್ದಲೆ ನೀನ್ ಮಾಡೋದೆಲ್ಲ ಬರೀ ಇಂಥದೇ ಎಡಬಟ್ಟಲ್ವಾ? ಇನ್ನೇನು ಮೊದ್ಲಿಂದ ನಾನು ಅಲ್ಲ ಕಣಮ್ಮ. ಅಲ್ಲ ಎಲ್ಲಾದ್ರೂ ನಿನ್ ಗಂಡ ಎಲ್ಲೋದ್ನಮ್ಮ? ಫೋನ್ ಮಾಡಿ ಕರಿ ಮೊದ್ಲು ಅವನಿಗೆ. ಯಾಕಮ್ಮ? ನನ್ ಗಂಡ ಇನ್ನೇನು ಮಾಮೂಲಿ ಅವ್ರ ಮನೆ ಹತ್ರ ಇರ್ತಾರೆ. ನೆನ್ನೆನು ಬಂದಿದ್ರು. ನಿನ್ನೆ ಕೋಳಿ ಎಲ್ಲ ಕಟ್ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಕಬಾಬು ಬಿರಿಯಾನಿ ಎಲ್ಲ ಮಾಡ್ಕೊಂಡು ತಿಂದು, ತಿರ್ಗಾ ಇವತ್ತು ಬೆಳಿಗ್ಗೆನು ಬಂದಿದ್ರು. ಬೆಳಿಗ್ಗೆ ಎಲ್ಲ ಸಾಮಾನುಗಳೆಲ್ಲ ತಗೊಂಡ್ಬಂದು ಕೊಟ್ಟು ಮಾತಾಡಿಸ್ಕೊಂಡು ಇವಾಗಿನ್ನೂ ಹೋದ್ರು ಮನೆಗೆ. ಯಾಕಮ್ಮ? ಯಾಕೇನಾಯ್ತು? ಬರ್ತಿದಾರಲ್ಲ ಅವ್ರ ದಿನಾಲೂನು. ಏನ್ ಪ್ರಾಬ್ಲಮ್? ಏನಾಯ್ತಂತ ಇವಾಗ? ಏನಾಯ್ತು ಅಂತ ಕೇಳ್ತಿದ್ಯಲ್ಲಮ್ಮ ನೀನು. ಅಲ್ಲ ಕಣಮ್ಮ, ನಿನ್ಗೇನು ಗೊತ್ತಾಗಲ್ಲ. ನಿನ್ ಗಂಡ ಏನು ಬಾಯ್ ಬಿಟ್ಟು ಹೇಳಿಲ್ವಾ? ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ದಂಗೆ ಮಾಡೋದೆಲ್ಲ ಮಾಡ್ಬಿಟ್ಟು ನಿನ್ ಗಂಡ ಆರಾಮಾಗಿ ಸುಮ್ನೆ ಅವ್ನ ಪಾಡಿಗೆ ಅವ್ನು ಸುಮ್ಕಿರ್ತಾನ ಕಣ್. ಹೇಳು. ಅಯ್ಯೋ ದೇವ್ರೆ, ಇದ್ಯಾಕೆ ಅಪ್ಪ ಅಮ್ಮ ಹಿಂಗ್ ಹೇಳ್ತಿದಾರಲ್ಲ ಅವ್ರ ಮೇಲೆ? ಅವ್ರ ಇಂಥದ್ದೇನ್ ತಪ್ಪು ಮಾಡಿರೋ ಅಂತ ಗೊತ್ತಾಗ್ತಿಲ್ವಲ್ಲ. ಅಲ್ಲ ಕಣಪ್ಪ ಅಪ್ಪ, ಅಂತದ್ ಏನ್ ತಪ್ಪು ಮಾಡಿರಪ್ಪ ಅವರು? ಏನಾಯ್ತಪ್ಪ? ಬಾಯ್ ಬಿಟ್ಟು ನೀನಾದ್ರೂ ಹೇಳಪ್ಪ. ಈ ಅಮ್ಮ ಅಂತೂ ಹೇಳ್ತಿಲ್ಲ. ಅಯ್ಯೋ ಏನಿಲ್ಲ ಕಣಮಗ್ಲೆ, ನಿನ್ ಗಂಡಂಗಿದಾನಲ್ಲ, ನಿನ್ ಗಂಡಂಗೆ ಅವರ ನಿಮ್ಮ ಅತ್ತೆ ಮಾವ ಇದಾರ ನೋಡು. ಅವರ ತಮ್ಮನ ಮಗಳು, ಅವಳು ಚೆನ್ನಾಗಿ ಓದ್ತಿದ್ದಾಳಂತೆ. ಅವಳಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಅಲ್ಲೇ ಮುಂದಿನ ವಾರ ನಿಶ್ಚಿತಾರ್ಥಕ್ಕೆ ಅಲ್ಲೇ ಗೊತ್ತು ಮಾಡಿದಾರಂತೆ. ಗೊತ್ತಾ ನಿನಗೆ? ನಿನ್ ಗಂಡಂಗೆ ದಿಲೀಪಂಗೆ, ಇನ್ಯಾರಿಗೂ ಅಲ್ಲ. ಸರಿನಾ? ಅವನಿಗೆ ಮದುವೆ ಮಾಡ್ತಿದಾರಂತೆ. ಇವನು ಒಪ್ಕೊಂಡಿದಾನಂತ ಹೇಳ್ತಿದ್ರು. ಗೊತ್ತಾ ನಿನಗೆ? ಅಲ್ಲೇ ಒಂದ 2-3 ದಿವಸದಿಂದಾನೇ ಎಲ್ಲ ಮದುವೆ ಎಲ್ಲ ಫಿಕ್ಸ್ ಆಗಿದೆ ಅಂತೆ. ಇಬ್ರು ಮನೆಯವ್ರು ಒಪ್ಕೊಂಡಿದಾರಂತೆ. ಹಂಗಾಗಿ ಖುಷಿಯಿಂದ ಇದಾನಪ್ಪ ನಿನ್ ಗಂಡ. ಏನಪ್ಪ ಹೇಳ್ತಿದ್ಯಾ ನೀನು? ಅದೆಂಗಪ್ಪ ಹೇಳ್ತಿದ್ಯಾ ನೀನು? ಅಲ್ಲ ಕಣಪ್ಪ, ಅದಂಗೆ ನೀವು ನಿಮ್ಗೆ ಯಾರು ಹೇಳಿರು ನಿಮ್ಗೆ? ಅಲ್ಲ ನೀವು ಊರಲ್ಲಿ ಇದ್ದಿರ್ತಾನೆ, ಈ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಲ್ಲ ಕಣಪ್ಪ, ನಾನು ಇಲ್ಲಿ ಮದುವೆ ಆಗಿದ್ದಂತಾನೆ ನನಗ್ ಮದುವೆ ಆಗಿರೋ ನನ್ ಗಂಡ ತಿರ್ಗಾ ಬೇರೆಯವ್ರಿಗೆ ಅದೆಂಗಪ್ಪ ಮದುವೆ ಆಗ್ಬಿಡ್ತಾನೆ? ಏನ್ ತಮಾಷೆ ಅನ್ಕೊಂಡಿದಾನ? ಏನ್ ಆಟ ಆಡೋದು ಅನ್ಕೊಂಡಿದಾರ ಅಂತ? ಯಾರಪ್ಪ ನಿನ್ಗೆ ಹೇಳಿದ್ದು? ಏನಾದ್ರೂ ನೀನ್ ಹೇಳ್ತಿರೋ ಮಾತು ಸತ್ಯ ಆಗ್ಬೇಕು ಕಣಪ್ಪ. ದಿಲೀಪಿಂಗ್ ಅಂತೂನು ಸುಮ್ನಂತೂ ಉಳಿಸಲ್ಲ ನಾನು. ಸುಮ್ನೆ ಅಂತೂ ಬಿಡಲ್ಲ ಅವನಿಗೆ. ಅಯ್ಯೋ ಸುಮ್ನೆ ಬಿಡಲ್ಲ ಅಂತ ಇಲ್ಲಿ ಮಾತ್ರ ಮಾತಾಡೋದಲ್ಲ ಕಣಮ್ಮ ನೀನು. ಬರೀ ಇಲ್ಲಿ ಮಾತ್ರ ಮಾತಾಡ್ತೀಯ ಅಷ್ಟೇ. ನಮ್ಮ ಮುಂದೆನೆ ಜಂಬ ಮಾಡೋದು, ಜೋರ್ ಮಾಡೋದು, ಅದ್ ಬಿಟ್ರೆ ನೀನ್ ಇನ್ನೇನ್ ಮಾಡ್ತೀಯ ನೀನು? ಬರೀ ಮಾತಾಡೋದೇ ಆಯ್ತು ನಿಂದು. ನಿನ್ ಮಾತು ಕೇಳ್ಕೊಂಡು ನಾನು ಬಡ್ಕೊಂಡೆ ನಿನಗೆ. ಸಾವಿರ ಸಲ ಬಡ್ಕೊಂಡೆ. ಬೇಡ ಕಣಮ್ಮ, ಇಲ್ಲಿ ಇರ್ಬೇಡ ಕಣಮ್ಮ. ಅವ್ನು ಹೇಳಿದ ಮಾತು ಕೇಳ್ಬೇಡ ಕಣಮ್ಮ. ಸೆಪ್ರೇಟ್ ಮನೇಲಿ ಇರ್ಬೇಡ. ಹೆಂಗಿದ್ರು ಮದುವೆ ಆಗಿದೆಯಾ, ಯಾವತ್ತಿದ್ರು ನಿಮ್ಮ ಅತ್ತೆ ಮಾವನ್ಗೆ ಗೊತ್ತಾಗ್ಬೇಕು. ನಡಿ, ನಾವು ಬರ್ತೀವಿ ಸಪೋರ್ಟಿಗೆ. ನೀನ್ ಹಿಂದೆ ಊರ್ ಗೌಡ್ರಿಗೆ ಎಲ್ಲಾರ್ಗು ಸೇರಿಸ್ಬಿಟ್ಟು, ಹಿರಿಯರಿಗೆಲ್ಲ ಸೇರಿಸ್ಬಿಟ್ಟು, ಹಿಂಗೆ ಮದ್ವೆ ಆಗಿದ್ದಾನೆ ನಿನ್ ಮಗ ಅಂತ ಹೇಳ್ಬಿಟ್ಟು ಹೆಂಗ ಹೋಗ್ಬಿಡಮ್ಮ, ಅವ್ರ ಮನೇಲಿ ಇದ್ಬಿಡಮ್ಮ. ಹೆಂಗ ಅತ್ತೆ ಮಾವನ್ ಚೆನ್ನಾಗಿ ನೋಡ್ಕೊಂಡು ಉಳ್ಕೊಳಮ್ಮ. ಮದ್ವೆ ಆಗೋದಾಗಿದ್ಯಾ, ತಪ್ಪು ಕೆಲಸ ಮಾಡ್ಕೊಂಡಿದ್ಯಾ ಅಂತ ಹೇಳಿದೆ ಓಡ್ ಬಂದ್ ಮದ್ವೆ ಆಗ್ಬಿಟ್ಟು ಈ ಕಡೆ ನನ್ನ ಮಾತು ಕೇಳಲಿಲ್ಲ, ಈ ಕಡೆ ಯಾರ ಮಾತು ಕೇಳ್ದಂಗೆ ಎಲ್ಲ ಎಡವಟ್ ಮಾಡ್ಕೊಂಡು ಎಲ್ಲ ತಲೆ ಮೇಲೆ ಹೇಳ್ಕೊಂಡು ಕುಂತಿಯಲ್ಲ. ನೀನು ಬುದ್ಧಿ ಬೇಡವಾ? ಎಷ್ಟಂತ ಹೇಳೋಣ ನಿಮ್ಗೆ? ನನ್ಗಂತೂ ನಿಂದೆ ಅರ್ಧ ಯೋಚನೆ ಆಗ್ಬಿಟ್ಟೈತೆ. ಊಟ ಮಾಡಕ್ಕಾಗಲ್ಲ, ನಿದ್ದೆ ಮಾಡಕ್ಕಾಗಲ್ಲ, ನೆಮ್ಮದಿನೇ ಇಲ್ದಂಗ ಆಗೋಗ್ಬಿಟ್ಟೈತೆ ಅತ್ಲಾಗಿ. ಎಷ್ಟ್ ದಿವಸ ಅಂತ ನಿನ್ ಜೊತೆ ನಾವು ಇಷ್ಟೊಂದು ಇನ್ನೂ ಎಷ್ಟಂತ ನೋವು ಅನ್ಭವಿಸೋಣ? ನಮ್ಗಂತೂ ನೆಮ್ಮದಿನೇ ಇಲ್ದಂಗ ಆಗ್ಬಿಟ್ಟೈತೆ ಅತ್ಲಾಗಿ. ಬಡ್ಕೊಂಡು ನಿನಗೆ ನೀನ್ ನನ್ ಮಾತೇ ಕೇಳಲ್ಲ ನೀನು. ಅಲ್ಲ ಅಳಿ ಅಂದ್ರೆ ಕರೆದ್ಬಿಟ್ಟು ಹೇಳಮ್ಮ ಅಂತ ಮೊನ್ನೆನೂ ಹೇಳ್ದೆ ನೀನು? ಹೇಳಿಲ್ಲ. ಇಲ್ಲ ಕಣಮ್ಮ, ನಿನ್ನೆ ಇನ್ನೂ ನಾನು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ, ಬೈದು ಕಳ್ಸಿದೀನಿ ಕಣಮ್ಮ ಅವರಿಗೆ. ಇನ್ 2 ದಿವಸ ಟೈಮ್ ಕೊಡ್ತೀನಿ. ಇನ್ 2 ದಿವಸದಲ್ಲಿ ಏನಾದ್ರೂ ನೀವು ನಿಮ್ ಮನೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನೇ ಸೀದಾ ಬಂದ್ಬಿಟ್ಟು ನಿಮ್ಮೂರ್ ಗೌಡ್ರಿಗೆ ಅವ್ರಿಗೆಲ್ಲ ಸೇರಿಸಿ ಪಂಚಾಯತ್ಗೆ ಸೇರಿಸ್ಬಿಟ್ಟು ನೋಡಿ ಸಾವುಕಾರ ಮಗ ನನಗ್ ಮದ್ವೆ ಆಗಿದ್ದಾನೆ, ಮನೆ ಕರ್ಕೊಂಡ್ ಬರ್ತಿಲ್ಲ ಅಂತ ಹೇಳಿ ನಾನೇ ನಿಮ್ ಮನೆಗೆ ಹೋಗ್ತೀನಿ ಕಣ್ರಿ ಅಂತಾನೆ ಅವರಿಗೆ ಎದುರಿಸಿದ್ದೆ ಕಣಮ್ಮ. ಸರಿ ಶಶಿ ಆಯ್ತು,
ನಾಳೆ ಸಾಯಂಕಾಲ ಅಷ್ಟೊತ್ತಿಗೆ ನೀನು ಕರ್ಕೊಂಡು ಹೋಗ್ತೀನಿ ಮನೆಗೆ ಸುಮ್ಕಿರು ಅಂತ ಅವರೇ ಹೇಳಿದ್ದು ಕಣಮ್ಮ. ಸುಳ್ಳು ಯಾಕೆ ಹೇಳಕ್ ಹೋಗೋಣ ನಿನಗೆ? ಏನೋ ಅಮ್ಮ ಅತ್ಲಾಗಿ ನಮ್ಗಂತೂ ನಿನ್ನ ಮಾತು ಹೆಂಗ್ ನೆಂಬೋದು ಏನೋ ಒಂದು ಗೊತ್ತಾಗ್ತಿಲ್ಲ. ಆಯ್ತು ಇವಾಗ ಅಳಿ ಅಂದ್ರೆ ಫೋನ್ ಮಾಡಿಬಿಟ್ಟು ಮೊದಲು ಕರೀಲಿ, ನಾವೇ ಹೋಗೋಣ. ಇಷ್ಟು ದಿವಸ ಅವ್ರ ಮಾತು ಕೇಳಿ 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 ಸುಮ್ಕಾಗಿದ್ದು ಸಾಕು. ಇನ್ಮೇಲೆ ಯಾಮಾರಕ್ಕೆ ಹೋಗೋದು ಬೇಡ. ಹ್ಞೂ ಸರಿನಾ? ಅಕಸ್ಮಾತ್ ಏನಾದ್ರೂ ಅಳಿ ಅಂದ್ರೆ ಏನಾರು ಮದುವೆ ಆಗ್ಬಿಟ್ರೆ ನಿನಗೆ ಬಿಟ್ಬಿಟ್ಟು ಏನಮ್ಮ ಮಾಡ್ತೀಯ ನೀನು? ಏನು ಮಾಡ್ತೀಯ ಅಂತ ಅಲ್ಲ ಕಣಮ್ಮ. ನಿನಗೆ ಎಷ್ಟು ದಿವಸ ನಾವು ಹೇಳಿರೋದು ಮದುವೆ ಆಗಿ ಹೆಂಗ ಆಗೋದಾಗಿದೆಯಾ, ಒಳ್ಳೆ ಶ್ರೀಮಂತರ ಮನೆ ಹುಡುಗಂಗೆ ನೋಡಿ ಚೆನ್ನಾಗಿ ಆಗಿದೆಯಾ, ಏನು ಬೇಜಾರೇನಿಲ್ಲ. ಆದರೆ ಹೆಂಗಿದ್ರೆ ಹೋಗ್ಬಿಟ್ಟು ಏನಾದರೂ ಒಂದು ಮಾಡಿಬಿಟ್ಟು ಉಪಾಯ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಸೇರ್ಕೊಂಬಿಡಮ್ಮ, ಆರಾಮಾಗಿ ನೆಮ್ಮದಿಯಾಗಿರಮ್ಮ, ಚೆನ್ನಾಗಿ ಒಳ್ಳೆ ಒಡವೆ ಅಂತೆ, ಆಸ್ತಿ ಅಂತೆ, ಮನೆ ಅಂತೆ, ಒಬ್ಬನೇ ಮಗ ಎಲ್ಲ ಸಿಗುತ್ತೆ, ಹೆಂಗ ನೆಮ್ಮದಿಯಾಗಿದ್ಬಿಡ್ಬೋದು. ಆಮೇಲೆ ನಾವು ಬಂದು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ಕಣಮ್ಮ, ಹೆಂಗ ನೆಮ್ಮದಿಯಾಗಿದ್ಬಿಡ್ಬೋದು ಅಂತ ನಾನು ನಿನ್ಗೆ ಬಡ್ಕೊಂಡೆ ತಾನೆ. ನೀನು ನನ್ನ ಮಾತು ಕೇಳ್ದ ನೀನು? ಏನು ದಡ್ಡ ಹುಡುಗಿನೋ ಏನಮ್ಮ ಅತ್ಲಾಗಿ ಎಷ್ಟು ದಿವಸ ಯಾಮಾರಿದ್ಯಾ? ಇನ್ಮೇಲಂತೂ ಯಾಮಾರದ್ ಬೇಡ, ನನ್ನ ಮಾತು ಕೇಳು. ಏನಾರು ಆಗಲಿ ಎಷ್ಟು ದಿವಸ ಅಂತ ಬೈತಾರೆ ನಿಮ್ಮ ಅತ್ತೆ ಮಾವ? ಸ್ವಲ್ಪ ದಿವಸ ಬೈತಾರೆ, ಆಮೇಲೆ ಸುಮ್ಮನಾಗ್ತಾರೆ. ನಿನಗೆ ಬುದ್ಧಿ ಬೇಡವಾ? ನಡಿ ಹೋಗೋಣ ನಾವೇನೆ. ಅಳಿ ಅಂದ್ರೆ ಬರಿಲ್ಲ ಅಂದ್ರೆ ಏನು ಪರವಾಗಿಲ್ಲ. ನಾನು ಅದೇ ಆಸೆ ಮೇಲೆ ಅಲ್ವೇನಪ್ಪ? ಅದೇ ಆಸೆ ಮೇಲೆ ತಾನೆ ನಾನು ಮದುವೆ ಆಗ್ಬಿಟ್ಟು ಇವ್ರ ಹತ್ರ ಚೆನ್ನಾಗಿರೋದು. ಯಾರಿಗ್ ಗೊತ್ತಪ್ಪ ಹಿಂಗೆಲ್ಲ ಆಗುತ್ತಂತ? ಅಲ್ಲ ಕಣಪ್ಪ, ಸಾಮಾನ್ಯಕ್ಕೆ ನನ್ನ ಪ್ರಕಾರ ಅಪ್ಪ ಇವೆಲ್ಲ ಯಾರೋ ನಿನಗೆ ಸುಳ್ಳು ಹೇಳಿರ್ಬೇಕು. ಅವ್ನು ದಿಲೀಪ ಹಂಗೇನಾರು ಇದ್ದಿದ್ರೆ ನನಗೆ ಬಾಯ್ ಬಿಟ್ಟು ಹೇಳ್ಬಿಡವ್ ಕಣಪ್ಪ. ಬಾಯ್ ಬಿಟ್ಟು ಹೇಳ್ಬಿಡೋನು. ನಾನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದೀನಿ. ಅವನು ನನಗೆ ಮೋಸ ಮಾಡಲ್ಲ ಕಣಪ್ಪ, ಪಾಪ ಒಳ್ಳೆಯವನವನು. ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಅಷ್ಟೊಂದು ನಂಬಿಕೆ ಐತೆ ನನ್ಗುಂದು. ಪಾಪ ಅವನು ಒಳ್ಳೆಯವನು ಕಣಪ್ಪ, ಅಷ್ಟೊಂದು ಕೆಟ್ಟವನೇನಲ್ಲ ಕಣಪ್ಪ. ಅವನು ಬಹಳ ಒಳ್ಳೆಯವನವನು, ನನಗೆ ಯಾವತ್ತೂ ಮೋಸ ಮಾಡಲ್ಲ ಕಣಪ್ಪ. ಅಯ್ಯೋ ಮಗಳೇ, ಸದ್ಯ ನಿನಗೆ ಮೋಸ ಮಾಡಿಲ್ಲ ಅಂದ್ರೆ ಸಾಕು, ನಿನ್ಗೆ ಒಳ್ಳೇದಾದ್ರೆ ಸಾಕಂತ ಅಲ್ವಾ ನಾವು ಹೋರಾಡ್ತಿರೋದು. ಆದ್ರೆ ನಮ್ಮ ಭಯ ನಮಗೆ ಇದ್ದೇ ಇರುತ್ತೆ ಕಣಮ್ಮ. ನಿನ್ನ ತಂದೆ ತಾಯಿಗಳು ಏನಾರ ಇರಲಿ ನಮ್ಗೊಂದು ಸ್ವಲ್ಪ ಭಯ ಇರುತ್ತಲ್ವಾ. ನೀನು ಮದುವೆ ಆದ ತಕ್ಷಣನೇ ನಿಮ್ಮ ಅತ್ತೆ ಮಾವ ಸಾವುಕಾರರ ಮನೇಲಿ ಏನು ನಡೆದ್ರು ಕೂಡ ಪರಿಚಯ ಮಾಡ್ಕೊಂಡಿದ್ದೀನಿ. ಒಂದು 2-3 ಜನಕ್ಕೆ ಪರಿಚಯ ಮಾಡ್ಕೊಂಡಿದ್ದೀನಿ. ಏನು ಹೊಸ ವಿಷಯ ನಡೆದ್ರೂ ಕೂಡ ನಿಮ್ಮ ಅತ್ತೆ ಮಾವನ ಮನೇಲಿ ನನಗೆ ಪ್ರತಿಯೊಂದನ್ನು ಕೂಡ ಅವರು ಫೋನ್ ಮಾಡಿಬಿಟ್ಟು ಹೇಳ್ತಿರ್ತಾರೆ. ಗೊತ್ತಾ ನಿನಗೆ? ಒಂದು 2-3 ದಿವಸದ ಮುಂಚೆನೆ ಅಂತೆ ಇಬ್ಬರು ಮನೆಯವರು ಸಂಬಂಧನ ಗೊತ್ತು ಮಾಡ್ಕೊಂಡು ನಿಶ್ಚಿತಾರ್ಥಕ್ಕೆ ದಿನ ಫಿಕ್ಸ್ ಮಾಡಿದ್ದಾರೆ. ಗೊತ್ತಾ? ಅವ್ರ ಅಣ್ಣ ತಮ್ಮದ್ರ ಮಗಂದು ಒಬ್ರದ್ದು ಮದುವೆ ಆಗ್ತಿದೆ ಅಂತೆ. ಅವ್ರ ಚಾಲೆಂಜ್ ಮೇಲೆ ಇವರು ಕೂಡ ದಿಲೀಪಂಗೆ ಮದುವೆ ಮಾಡ್ತಿರೋದು ಖುಷಿಯಾಗಿ. ಎಲ್ಲ ನಿಶ್ಚಿತಾರ್ಥ ಎಲ್ಲ ಗ್ರಾಂಡಾಗಿ ಮಾಡೋದಕ್ಕೆ ಎಲ್ಲ ಕಡೆನೂ ಕೂಡ ಎಲ್ಲಾರ್ಗು ನೆಂಟರಿಗೆಲ್ಲ ಫೋನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಿದಾರಂತೆ. ಏನು ಮಾಡೋಣ ಹೇಳು? ನಾನು ಯಾಕೆ ಸುಳ್ಳು ಹೇಳೋಣ? ದಿಲೀಪಂಗೆ ಕರೆದು ಮೊದಲು ನೀನು ಕೇಳು, ಸತ್ಯನ ಸುಳ್ಳ ಏನಂತ ನಿನಗೆ ಗೊತ್ತಾಗುತ್ತೆ. ಆಮೇಲಿಂದ ಬೇಕಾದ್ರೆ ನನಗೆ ಮಾತಾಡುವಂತೆ, ಸರಿನಾ? ನನಗೆ ದಬಾಸಕ್ಕೆ ಬರಬೇಡ ನೀನು. ಸರಿಯಮ್ಮ. ಅಪ್ಪ ನೀವ್ ಹೇಳ್ದಂಗೆ ಫೋನ್ ಮಾಡಿ ಕರೆಸ್ತೀನಿ. ಅದೇನಂತ ಸತ್ಯ ಅಂತ ತಿಳ್ಕೊಳ್ಳೋಣ ಮೊದ್ಲು, ಸರಿನಾ? ಕೋಪ ಮಾಡ್ಕೊಂಡು ಮಾತಾಡೋದು ಬೇಡ, ನಿಧಾನಕ್ಕೆ ಮಾತಾಡ್ತೀನಿ. ಹಲೋ ದಿಲೀಪ, ಎಲ್ಲಿದ್ಯಾ? ಅಪ್ಪ ಅಮ್ಮ ಮನೆಗೆ ಬಂದಿದ್ದಾರೆ, ಸ್ವಲ್ಪ ಅರ್ಜೆಂಟು ಬಾ. ಏನೋ ಅರ್ಜೆಂಟು ಎಮರ್ಜೆನ್ಸಿ ಮಾತಾಡ್ಬೇಕು. ಏನು ಆಗಿಲ್ಲ, ಏನು ತೊಂದರೆ ಏನಾಗಿಲ್ಲ, ಭಯ ಪಡೋದೇನಿಲ್ಲ. ಸ್ವಲ್ಪ ನನಗೆ ಯಾಕೋ ಹುಷಾರಿಲ್ದಂಗೆ ಆಗಿದೆ, ತಲೆ ತಿರುಗಂಗೆ ಆಗ್ತಿದೆ, ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಬೇಗ ಬಾ. ಅಷ್ಟೇನು ತೊಂದರೆ ಏನಾಗಿಲ್ಲ, ಆರಾಮಾಗಿ ಇದ್ದೀನಿ. ಆದ್ರೆ ನೀನ್ ಬೇಗ ಬಾ, ನಿಂತ ಬಾ, ಏನೋ ಮಾತಾಡ್ಬೇಕು ನಾನು. ಎಲ್ಲಿದ್ಯಾ ಇವಾಗ ನೀನು? ಊರಲ್ಲಿದ್ಯಾ, ತೋಟದ ಹತ್ರ ಇದೆಯಾ, ಎಲ್ಲೋಗಿದ್ಯಾ? ಊರಲ್ಲೇ ಇದೆಯಾ? ಸರಿ ಬೇಗ ಬಾ. ಅಪ್ಪ ಅಮ್ಮನು ಬಂದಿದ್ದಾರೆ, ಬೇಗ ಬರ್ಬೇಕು ನೀನು. ಟೈಮ್ ಮಾಡಿದ್ರೆ ನಾನೇ ಅಲ್ಲೇ ಹುಡ್ಕೊಂಡ್ ಮಗ, ನಿಂತವ. ಏನಂತೆ ಮಗಳೇ? ಏನಂದ್ರು? ಅಳಿ ಅಂದ್ರು ಬರ್ತಿದಾರಂತ? ಎಲ್ಲಿದಾರಂತೆ? ಎಲ್ಲೂ ಇಲ್ಲ ಕಣಮ್ಮ, ಅವ್ರು ಆರಾಮಾಗಿ ನಾರ್ಮಲ್ ಆಗಿ ಮಾತಾಡ್ತಿದ್ದಾರೆ. ಊರಲ್ಲಿ ಇದಾರಂತೆ. ಇನ್ನೊಂದು 5 ನಿಮಿಷದಲ್ಲಿ ಮನೆ ಹತ್ರ ನೀರ್ತೀನಿ, ಸುಮ್ಕಿರು, ಬಂದೆ ಆತರ ಮಾಡಬೇಡ ಅಂತ ಹೇಳಿದಾರೆ. ಬರ್ತಿದ್ದಾರೆ, ಸುಮ್ಕಿರಿ, ಕೇಳೋಣ. ಸರಿ ಮಗಳು, ಆಯ್ತು. ದಿಲೀಪಂಗೆ ಏನಿದ್ರು ನಿಧಾನಕ್ಕೆ ಮಾತಾಡೋಣ. ಕೋಪ ಮಾಡ್ಕೊಂಡು ನಾವು ಮಾತಾಡ್ಬಿಟ್ಟು ಮೊದಲೇ ಅವನಿಗೆ ಇದು ಮಾಡೋದು ಬೇಡ. ನಿಧಾನಕ್ಕೆ ಏನೇನಾಯ್ತು ಪ್ರತಿಯೊಂದು ವಿಷಯನ ಕರೆಕ್ಟಾಗಿ ಕೇಳೋಣ, ಸರಿನಾ?